ಇನ್ನು ಇರಾನ್ನ ಸಂಪೂರ್ಣವಾಗಿ ಸೋಲಿಸೋವರೆಗೂ ಬಿಡಲ್ಲ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಇಂದು ಮತ್ತಷ್ಟು ಭೀಕರ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬುಷ್ ಮತ್ತು ಒಬಾಮಾ ಇದ್ದಾಗಿನ ಅಮೆರಿಕ ಅಲ್ಲ. ಇರಾನ್ಗೆ ಮತ್ತೆ ಕಠಿಣ ವಾರ್ನಿಂಗ್ ಕೊಟ್ಟಿದ್ದಾರೆ ಪೀಟ್ ಹೆಗ್ಸೆತ್. ಇರಾನ್ ಇತಿಹಾಸದ ಬಗ್ಗೆ ಅಮೆರಿಕಾಗೆ ಇನ್ನೂ ತಿಳಿದಿಲ್ಲ. ಇರಾನ್ ನಾಶ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅಮೆರಿಕ ಇಸ್ರೇಲ್ಗೆ ಇರಾನ್ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ 6,000 ವರ್ಷಗಳಿಗೂ ಅಧಿಕ ಇತಿಹಾಸ ಇದೆ. ಇರಾನ್ ನಾಶ ಮಾಡ್ತೀವಿ ಅಂತ ಅನೇಕರು ಬಂದಿದ್ದಾರೆ, ಬಯಸಿದ್ದಾರೆ. ಆದರೆ ಅದು ಆಗಿಲ್ಲ ಅಂತ ಮಸೌದ್ ಪೆಜೆಶ್ಕಿಯನ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಮುಜ್ತಬಾಗೆ ಗಾಯ ಆಗಿದೆ. ಇಸ್ರೇಲ್ ದಾಳಿಯಲ್ಲಿ ಗಾಯಗೊಂಡ ಮುಜ್ತಬಾ ಖಮನೈ ಕುತೂಹಲ ಮೂಡಿಸಿದೆ ಇರಾನ್ ಟಿವಿಯೊಂದರ ವರದಿ. ಮುಜ್ತಬಾ ಜಾನ್ ಬಾಜ್ ಆಫ್ ರಂಜಾನ್ ಅಂತ ಟಿವಿಯಲ್ಲಿ ವರದಿಯಾಗಿರೋದು. ಜಾನ್ ಬಾಜ್ ಆಫ್ ರಂಜಾನ್ ಅಂದ್ರೆ ಗಾಯಗೊಂಡ ಯೋಧ ಅಂತ. ಟೆಹರಾನ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿಯ ಲೈವ್ ಸದ್ದು. ಸಾವಿರಾರು ಜನ ಇದ್ದಾಗಲೇ ಇಸ್ರೇಲ್ ಮಿಸೈಲ್ ದಾಳಿಯಾಗಿದೆ. ಟೆಹರಾನ್ನ ರೆವಲ್ಯೂಷನ್ ಸ್ಕ್ವೇರ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಕುರಿತು ಟಿವಿ ವರದಿಗಾರ ವರದಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇನ್ನು ಇರಾನ್ನ ಸಂಪೂರ್ಣವಾಗಿ ಸೋಲಿಸೋವರೆಗೂ ಬಿಡಲ್ಲ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಇಂದು ಮತ್ತಷ್ಟು ಭೀಕರ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬುಷ್ ಮತ್ತು ಒಬಾಮಾ ಇದ್ದಾಗಿನ ಅಮೆರಿಕ ಅಲ್ಲ. ಇರಾನ್ಗೆ ಮತ್ತೆ ಕಠಿಣ ವಾರ್ನಿಂಗ್ ಕೊಟ್ಟಿದ್ದಾರೆ ಪೀಟ್ ಹೆಗ್ಸೆತ್. ಇರಾನ್ ಇತಿಹಾಸದ ಬಗ್ಗೆ ಅಮೆರಿಕಾಗೆ ಇನ್ನೂ ತಿಳಿದಿಲ್ಲ. ಇರಾನ್ ನಾಶ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅಮೆರಿಕ ಇಸ್ರೇಲ್ಗೆ ಇರಾನ್ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ 6,000 ವರ್ಷಗಳಿಗೂ ಅಧಿಕ ಇತಿಹಾಸ ಇದೆ. ಇರಾನ್ ನಾಶ ಮಾಡ್ತೀವಿ ಅಂತ ಅನೇಕರು ಬಂದಿದ್ದಾರೆ, ಬಯಸಿದ್ದಾರೆ. ಆದರೆ ಅದು ಆಗಿಲ್ಲ ಅಂತ ಮಸೌದ್ ಪೆಜೆಶ್ಕಿಯನ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಮುಜ್ತಬಾಗೆ ಗಾಯ ಆಗಿದೆ. ಇಸ್ರೇಲ್ ದಾಳಿಯಲ್ಲಿ ಗಾಯಗೊಂಡ ಮುಜ್ತಬಾ ಖಮನೈ ಕುತೂಹಲ ಮೂಡಿಸಿದೆ ಇರಾನ್ ಟಿವಿಯೊಂದರ ವರದಿ. ಮುಜ್ತಬಾ ಜಾನ್ ಬಾಜ್ ಆಫ್ ರಂಜಾನ್ ಅಂತ ಟಿವಿಯಲ್ಲಿ ವರದಿಯಾಗಿರೋದು. ಜಾನ್ ಬಾಜ್ ಆಫ್ ರಂಜಾನ್ ಅಂದ್ರೆ ಗಾಯಗೊಂಡ ಯೋಧ ಅಂತ. ಟೆಹರಾನ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿಯ ಲೈವ್ ಸದ್ದು. ಸಾವಿರಾರು ಜನ ಇದ್ದಾಗಲೇ ಇಸ್ರೇಲ್ ಮಿಸೈಲ್ ದಾಳಿಯಾಗಿದೆ. ಟೆಹರಾನ್ನ ರೆವಲ್ಯೂಷನ್ ಸ್ಕ್ವೇರ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಕುರಿತು ಟಿವಿ ವರದಿಗಾರ ವರದಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ